ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತು ನಾನು ಒಂದು ಕಾಲಮ್ದು ಫುಲ್ ಡಿಟೇಲ್ಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಬಗ್ಗೆ ತಗೊಂಡಿದ್ದೀನಿ. ಅದು ಅಪ್ ಟು ಲಿಂಟಲ್ ಲೆವೆಲ್ವರೆಗೂ. ಲಿಂಟಲ್ ಲೆವೆಲ್ ಅಂದ್ರೆ ಎಷ್ಟು ಫೀಟ್ ಇರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇವಾಗಲೇ ಕಮೆಂಟ್ ಮಾಡಿ, ಮತ್ತು ಆಮೇಲೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅಂತೇಳಿ. ಸೊ ಏನಂದ್ರೆ, ಒಂದು ಕಾಲಮ್ ಇದೆ. ಒಂದು ಕಾಲಮ್ ಸೈಜ್ ಏನು ಬಂದುಬಿಟ್ಟು 1 ಫೀಟ್ ವಿಡ್ತ್ ಇದೆ, ಡೆಪ್ತು 9 ಇಂಚ್ ಇದೆ, ಹೈಟು 7 ಫೀಟ್ ಇದೆ. ಸೊ ಇದಕ್ಕೆ ಕಂಪ್ಲೀಟ್ ಸ್ಟೀಲು, ಸಿಮೆಂಟು, ಕೋರ್ಸ್ ಅಗ್ರಿಗೇಟು ಮತ್ತು ಸ್ಯಾಂಡು, ನೀರು ಎಷ್ಟು ಬೇಕಾಗುತ್ತೆ ಇದನ್ನು ಫುಲ್ಲು ಡೀಟೇಲ್ಡ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ನಿಮಗೆ ಯಾವುದಾದ್ರಲ್ಲಿ ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ಪ್ರಾಜೆಕ್ಟ್ಸಲ್ಲಿ ಇಲ್ಲ ಯಾವುದಾದ್ರೂ ನಿಮಗೆ ಕ್ವಾಂಟಿಟಿ ಎಷ್ಟು ಆಗ್ತಾ ಇದೆ ಏನು ಅಂತ ಗೊತ್ತಾಗಬೇಕು ಅಂದರೆ ಇದೊಂದು ನಿಮಗೊಂದು ಡೀಟೇಲ್ಡ್ ಕ್ಯಾಲ್ಕುಲೇಷನ್ ಇದರಲ್ಲಿ ಇರುತ್ತೆ. ಸೊ ಇದನ್ನು ನೀವು ರೆಫರ್ ಮಾಡ್ಬೋದು ಮುಂದೆ. ಸೊ ಓಕೆ, ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಕನ್ನಡದಲ್ಲಿ ಇನ್ಫಾರ್ಮೇಟಿವ್ ಬರ್ತಾನೆ ಇರುತ್ತೆ ಕನ್ಸ್ಟ್ರಕ್ಷನ್ ರಿಲೇಟೆಡ್. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಇಷ್ಟ ಆಗಿದ್ರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೆಟೀರಿಯಲ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಫಾರ್ ಕಾಲಮ್ ಸೈಜ್ ಎಷ್ಟಿದೆ? ಹೈಟ್ 7 ಫೀಟ್ ಇದೆ, ವಿಡ್ತ್ 1 ಫೀಟ್ ಇದೆ, ಲೆಂತ್ 9 ಇಂಚ್ ಇದೆ. ಇಲ್ಲಿ ನೋಡಿ, ವಿಡ್ತ್ ಮತ್ತು ಹೈಟ್ ಇದು 2 ಡೈಮೆನ್ಷನಲ್ ತೋರಿಸಿದ್ದೀನಿ. 3D ಅಲ್ಲಿ ಗೊತ್ತಾಗುತ್ತೆ ಡೆಪ್ತ್ ಎಷ್ಟು ಬರುತ್ತೆ ಅಂತ. ಇಲ್ಲಿ ಒಳಗಡೆ ಬರುತ್ತೆ ಹಿಂಗೆ ಡೆಪ್ತ್. ಸೊ ಇದು 9 ಇಂಚ್ ಇದೆ ಈ ಡೆಪ್ತ್. ಸೊ ಮೆಟೀರಿಯಲ್ ಏನೇನು ರಿಕ್ವೈರ್ಮೆಂಟ್ ಆಗುತ್ತೆ ಈ ಕಾಲಮ್ ಕಾಸ್ಟ್ ಮಾಡಬೇಕು ಅಂದರೆ ನೋಡಿ, ಸ್ಟೀಲು, ಸಿಮೆಂಟು, ಸ್ಯಾಂಡು, ಕೋರ್ಸ್ ಅಗ್ರಿಗೇಟು, ವಾಟರ್. ಸ್ಟೀಲ್ ಕೊಟ್ಟಿದ್ದಾರೆ ಎಷ್ಟು ಅಂತ, 12 mm 6 ನಂಬರ್ಸ್ ಸ್ಟೀಲ್ ಬೇಕು ಅಂತ. 8 mm ಟೈ ಬಾರ್ಸ್ ಅಂದರೆ ರಿಂಗ್ ಹಾಕ್ತೀವಲ್ಲ ನಾವು ಇಲ್ಲಿ 6 ಇಂಚಸ್ಸಿಗೆ ಒಂದೊಂದು, ಅಂದರೆ 150 mm ಒಂದೊಂದು ರಿಂಗ್ಸ್, ಅದಕ್ಕೆ ಟೈ ಬಾರ್. ಓಕೆ, 8 mm ಟೈ ಬಾರ್ ಅಂತ ಹೇಳಿದ್ದಾರೆ. ಇದು ಸ್ಟೀಲ್ ಸಪ್ರೇಟ್ ಆಯಿತು. ಈಗ ಕಾಂಕ್ರೀಟ್ ಗ್ರೇಡ್ ಕೊಟ್ಟಿದ್ದಾರೆ ಅವರು, M20 ಗ್ರೇಡ್ಗೆ ಮಾಡಬೇಕು ಅಂತ ಹೇಳಿ. ಸೊ ಕಾಂಕ್ರೀಟ್ M20 ಗ್ರೇಡಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಸ್ಟೀಲ್ ಬರೋದಿಲ್ಲ. ಓಕೆ, ಇದು ಟೆನ್ಷನ್ ಝೋನಲ್ಲಿ ಬಂದಿರುತ್ತೆ, ಇದು ಕಾಂಪ್ರೆಷನ್ ಝೋನಲ್ಲಿ ಬರುತ್ತೆ. ನೋಡಿ, ಯಾವಾಗಲೂ ಸ್ಟೀಲು ಟೆನ್ಷನ್ ಝೋನಲ್ಲಿ ಇದ್ದರೆ ವರ್ಕ್ ಮಾಡಿದರೆ ನಮ್ಮ ಕಾಂಕ್ರೀಟು ಕಂಪ್ರೆಷನ್ ಝೋನಲ್ಲಿ ವರ್ಕ್ ಮಾಡುತ್ತೆ. ನೋಡಿ, ಈಗ ನಾವು ಕಾಂಕ್ರೀಟಲ್ಲಿ ಏನೋ ಬರುತ್ತೆ ಅಂದರೆ ಸಿಮೆಂಟು, ಸ್ಯಾಂಡು, ಕೋರ್ಸ್ ಅಗ್ರಿಗೇಟು, ವಾಟರ್ ಇಷ್ಟು ನಾವು ತಿಳ್ಕೊಬೇಕು. ಸೊ ಫಸ್ಟ್ ನಾವು M20 ಗ್ರೇಡ್ ಅಂದರೆ ಏನು ಅಂತೇಳಿ. ಸೊ ಈ M ಇಂಡಿಕೇಟ್ ಮಾಡುತ್ತೆ, M20 ಇಂಡಿಕೇಟ್ ಮಾಡುತ್ತೆ ಇದು ಕಾಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್. ಓಕೆ, ಅಂದರೆ 20 MPa ಆರ್ 20 Nm² ಅಂತೇಳಿ. ಸೊ ಇದ್ರದ್ದು ಏನಿದೆ ಪ್ರಪೋರ್ಷನು ಅಂದರೆ ಎಷ್ಟೆಷ್ಟು ಹಾಕಬೇಕು, ಸಿಮೆಂಟ್ ಎಷ್ಟು ಹಾಕಬೇಕು, ಸ್ಯಾಂಡ್ ಎಷ್ಟು ಹಾಕಬೇಕು, ಕೋರ್ಸ್ ಅಗ್ರಿಗೇಟ್ ಎಷ್ಟು ಹಾಕಬೇಕು ಅಂತ ಇದು ಸೂಚಿಸ್ತದೆ. ಎಷ್ಟು ಹಾಕಬೇಕು M20 ಅಂದರೆ ಒನ್ ಪಾರ್ಟ್ ಆಫ್ ಸ್ಯಾಂಡ್ ಇದ್ದರೆ 1.5 ಪಾರ್ಟ್ ಆಫ್ ಸ್ಯಾಂಡ್ ಇರಬೇಕು. ಹಂಗೆ 3 ಪಾರ್ಟ್ ಕೋರ್ಸ್ ಅಗ್ರಿಗೇಟ್ ಇರಬೇಕು. ಸೊ ಈಗ ಒಂದೊಂದಾಗಿ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟು ಸ್ಟೀಲ್ ವರ್ಟಿಕಲ್ ಮೆಂಬರ್ ಅಂದರೆ ವರ್ಟಿಕಲ್ ಬಾರ್ಸ್ದು 12 mm ಈಗಿರುತ್ತಲ್ಲ ಸ್ಟೀಲ್ ಸ್ಟ್ರೇಟ್. ಸೊ ಅದ್ರ ಕ್ಯಾಲ್ಕುಲೇಷನ್ ಏನಿದೆ, ಫಾರ್ಮುಲಾ D² × L ಡಿವೈಡೆಡ್ ಬೈ 534 ಇಂಟು ನಂಬರ್ ಆಫ್ ಬಾರ್ಸ್. ಡಿ ಎಷ್ಟು ಕೊಟ್ಟಿದ್ದಾರೆ, 12 mm ಇದೆ, ಇಂಟು 7 ಅಂದರೆ ಇದು ಹೈಟು, ಡಿವೈಡೆಡ್ ಬೈ 534. ಓಕೆ, ಇದು ಫ್ಯಾಕ್ಟರ್ಡ್ ಇದೆ, ಇಂಟು ನಂಬರ್ ಆಫ್ ಬಾರ್ಸ್ ಅಂದರೆ ಇದರಲ್ಲಿ 6 ನಂಬರ್ಸ್ ಇದೆ. ಓಕೆ, ಈ ಕಾಲಮಲ್ಲಿ 6 ನಂಬರ್ಸ್ ಇದೆ. ಸೊ ಇಂಟು 6 ಮಾಡಿದರೆ 11.32 kg ಬಂತು. ಮತ್ತು ಟೈ ಬಾರ್ಸ್ ಆರ್ ರಿಂಗ್ಸ್, ಟೈ ಬಾರ್ ಆರ್ ರಿಂಗ್ಸ್ ಎರಡು ಒಂದೇ. ಓಕೆ, ಈಸ್ ಈಕ್ವಲ್ ಟು, ಇಲ್ಲಿ ಡಯಾಮೀಟರ್ ಅಷ್ಟು ಚೇಂಜ್ ಆಗಿದೆ ನೋಡಿ. ಸೇಮ್ ಫಾರ್ಮುಲಾ, ಡಯಾಮೀಟರ್ ಮತ್ತು ಲೆಂತ್ ಚೇಂಜ್ ಆಗುತ್ತೆ ಮತ್ತು ನಂಬರ್ ಆಫ್ ಬಾರ್ಸ್ ಚೇಂಜ್ ಆಗುತ್ತೆ. ಡಯಾಮೀಟರ್ ಎಷ್ಟಿದೆ, 8 ಇದೆ, 8² ಇಂಟು L ಅಂದರೆ ಎಷ್ಟಿದೆ, 2.5. 2.5 ಹೇಗೆ ಬಂತು ಅಂದರೆ ಇದು ನೋಡಿ, ಇದು 1 ಫೀಟ್ ಇದೆಯಾ, ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು ಮೈನಸ್ ಆಗುತ್ತೆ. ಸೊ ಇದು 9 ಇಂಚ್ ಆಯಿತು. ಸೊ ಈ ಕಡೆ 9 ಇಂಚ್ ಇದೆ ಅಂದರೆ ಮುಂದೆ ಆ ಸೈಡು 9 ಇಂಚ್ ಇರುತ್ತೆ. 9, 9, 18 ಆಯಿತು. ಈ ಕಡೆ 9 ಇಂಚಲ್ಲಿ 6 ಇಂಚ್ ಬರುತ್ತೆ. 6 ಇಂಚು 6 ಇಂಚು 12 ಇಂಚ್ ಆಯಿತು. 18, 9, 30 ಇಂಚ್ ಆಯಿತು. 30 ಅಂದರೆ 2.5 ಫೀಟ್ ಆಗುತ್ತೆ. ಇದು ಡಿವೈಡೆಡ್ ಬೈ 534 ಇಂಟು 40 ನಂಬರ್ಸ್ ಇದೆ. ಇದು 40 ನಂಬರ್ಸ್ ಬರುತ್ತೆ ಇಲ್ಲಿವರೆಗೂ. ಅರ್ಧ ಫೀಟಿಗೆ ಒಂದೊಂದು ಕೊಟ್ಟರೆ 7 ಫೀಟಲ್ಲಿ 14 ನಂಬರ್ಸ್ ಆಫ್ ಟೈ ಬಾರ್ಸ್ ಕೊಡುತ್ತೆ. ಸೊ ಇದು 4.2 kg ಬಂತು. ಇದು ಮತ್ತು ಇದು ಆ್ಯಡ್ ಮಾಡಿದರೆ ಟೋಟಲ್ ನಮ್ಮದು ಸ್ಟೀಲ್ ಬಂದುಬಿಡ್ತು. ನೆಕ್ಸ್ಟ್ ಈಗ ಸಿಮೆಂಟು, ಸ್ಯಾಂಡು ಕ್ಯಾಲ್ಕುಲೇಷನ್. ಸಿಮೆಂಟು, ಸ್ಯಾಂಡು, ಕೋರ್ಸ್ ಅಗ್ರಿಗೇಟು, ವಾಟರ್ ಕ್ಯಾಲ್ಕುಲೇಷನ್. ನೋಡಿ, ಫಸ್ಟ್ ನಾವು ವಾಲ್ಯೂಮ್ ತೊಗೊಳ್ಬೇಕು. ವಾಲ್ಯೂಮ್ ಎಷ್ಟಿದೆ, ವಾಲ್ಯೂಮ್ ತೊಗೊಳ್ಬೇಕು ಅಂದರೆ ನಮಗೆ ಫಸ್ಟು ಇದ್ರದ್ದು ಲೆಂತು, ಡೆಪ್ತು, ವಿಡ್ತು, ಲೆಂತು, ಹೈಟು ಎಲ್ಲ ಮೂರು ಡೈಮೆನ್ಷನ್ ಗೊತ್ತಿರಬೇಕು. ಸೊ ನೋಡಿ,
ವಾಲ್ಯೂಮ್ 7 ಇಂಟು 1 ಇಂಟು 0.75 0.75 ಇದೆ 9 ಇಂಚ್ ಇದೆಯಲ್ಲ ಇದನ್ನ ಕನ್ವರ್ಟ್ ಮಾಡಿದ್ರೆ 9 ಇಂಚ್ ಇದೆಯಲ್ಲ ಇದನ್ನ ಕನ್ವರ್ಟ್ ಮಾಡಿದ್ರೆ ನಮಗೆ 0.75 ಫೀಟ್ ಸಿಗುತ್ತೆ. ಸೊ 0.75 ಮಾಡಿದರೆ ಇದು 3 ಮಲ್ಟಿಪ್ಲಿಕೇಶನ್ ಮಾಡಿದರೆ 5.25 CFT ಅಂತ ಬಂತು. ಸಿಮೆಂಟ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕಂದ್ರೆ ಫಸ್ಟ್ ನೋಡಿ ಇಲ್ಲಿ ಫಾರ್ 1 CFT ಆಫ್ ಸಿಮೆಂಟ್ಗೆ 11.3 kg ಆಫ್ ಸಿಮೆಂಟ್ ಇರುತ್ತೆ. 1 CFT ಸಿಮೆಂಟಲ್ಲಿ 11.3 kg ಆಫ್ ಸಿಮೆಂಟ್. ಓಕೆ, ಅಂದರೆ ಇದು ನಾನು ಬ್ಯಾಗ್ದು ಹೇಳ್ತಾ ಇಲ್ಲ, ಇಲ್ಲಿ ಕಾಂಕ್ರೀಟಲ್ಲಿ ಹೇಳ್ತಾ ಇದ್ದೀನಿ. 1 CFT ಆಫ್ ಕಾಂಕ್ರೀಟ್ ಎಷ್ಟಿರುತ್ತೆ ಅಂತ ಹೇಳಿ 11.3 kg ಆಫ್ ಸಿಮೆಂಟ್ ಇರುತ್ತೆ. ಈಗ ಒಂದು ಬ್ಯಾಗಲ್ಲಿ ಬರುತ್ತೆ ಅದು 1.21 CFT ಬರುತ್ತೆ, ಅದು 50 kg ಇರುತ್ತೆ ಅದು. ಓಕೆ, ಅದು 50 kg ಇರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 1 CFT ನಾನು ಕಾಂಕ್ರೀಟಲ್ಲಿ ಹೇಳ್ತಾ ಇದ್ದೀನಿ. 1 CFT ಕಾಂಕ್ರೀಟಲ್ಲಿ ನೋಡಿ 1 CFT ಕಾಂಕ್ರೀಟಲ್ಲಿ 11.3 kg ಆಫ್ ಸಿಮೆಂಟ್ ಇರುತ್ತೆ. ಇದು ಯಾವುದು M20 ಗ್ರೇಡ್ಗೆ ಅಷ್ಟೇ. ಸೊ ನೋಡಿ ಸಿಮೆಂಟ್ ಈಸ್ ಈಕ್ವಲ್ ಟು ಎಷ್ಟಿದೆ ಒಂದು ವಾಲ್ಯೂಮು 5.25, ಅಂದರೆ ಅದೇ 5.25 ಕಾಂಕ್ರೀಟ್ ಇದೆ. ಈ ಕಾಂಕ್ರೀಟಲ್ಲಿ ಸಿಮೆಂಟ್ ಇದು ಪಾರ್ಟ್ ಎಷ್ಟಾಗುತ್ತೆ ಅಂದರೆ 1 CFTಗೆ 11.3 kg ಇರುತ್ತೆ. ಸೊ ಇಂಟು 11.3 kg ಮಾಡಿದ್ರೆ ನಮಗೆ 60 kg ಅಂತ, ನಿಯರ್ಲಿ 60 kg ಬಂದ್ಬಿಡುತ್ತೆ. ಸೊ ಸಿಮೆಂಟ್ ಎಷ್ಟಾಯಿತು 60 kg ಅಂತ ಆಯಿತು. ಸ್ಯಾಂಡ್ ಯಾವ ಥರ ಮಾಡಬೇಕು ಅಂದರೆ ಸ್ಯಾಂಡ್ ಇದು ಮಾಡೋಕ್ಕಿಂತ ಮೊದಲು ನೋಡಿ ನೀವು 1 CFT ಆಫ್ ಸ್ಯಾಂಡ್ ಆರ್ ಕೋರ್ಸ್ ಅಗ್ರಿಗೇಟ್ ನಿಯರ್ಲಿ 45.44 kg ಅಂತ ಇರುತ್ತೆ. ಸೊ ಸ್ಯಾಂಡ್ ಬಂತು ಅಂದರೆ ಸೂತ್ರ ಏನಿದೆ, ನಾವು ಅವಾಗೆ M20 ನೋಡ್ಕೊಂಡಿದ್ವಿ. 1 ಪಾರ್ಟ್ ಆಫ್ ಸಿಮೆಂಟ್ದು 1.5 ಪಾರ್ಟ್ ಆಫ್ ಸ್ಯಾಂಡ್ ಇರುತ್ತೆ. ಸೊ ಇಲ್ಲಿ 60 kg ಇದ್ರೆ ಇದಕ್ಕೆ ನಾವು 1.5 ಮಾಡ್ಕೋಬೇಕು, ಯಾಕಂದರೆ M20 ಗ್ರೇಡ್ದು ಆ ಥರ ಇದೆ ಪ್ರಪೋರ್ಷನ್. 1.5 ಇಂಟು 60 90 kg ಬಂತು. 90 kg ಆದರೂ ಹೇಳ್ಬೋದು ನೀವು ಸ್ಯಾಂಡು, ಇಲ್ಲಾಂದರೆ CFTಯಲ್ಲಿ ಹೇಳಬೇಕು ಅಂದರೆ 90 ಡಿವೈಡೆಡ್ ಬೈ 45.44 ಮಾಡಿದರೆ 1.98 CFT ಅಂತ ಸ್ಯಾಂಡ್ ಬಂತು. ಈಗ ನೆಕ್ಸ್ಟು ಕೋರ್ಸ್ ಅಗ್ರಿಗೇಟ್ ಅಂದರೆ 20 mm ಡೌನ್ ಸೈಜ್ ಜಲ್ಲಿ ಅಂತೀವಲ್ಲ ಅದು. ಸೊ ಇದು 3 ಇದೆ ಇದ್ರ ಪಾರ್ಟು. 3 ಇಂಟು 60 3 ಪಾರ್ಟ್ ಆಫ್ ಕೋರ್ಸ್ ಅಗ್ರಿಗೇಟ್ ಇದೆ. 3 ಇಂಟು 60 ಮಾಡಿದರೆ 180 kg ಅಂತ ಬಂತು. 180 kg ಆರ್ 180 ಡಿವೈಡೆಡ್ ಬೈ 45.44 ಮಾಡಿದರೆ 3.95 CFT ಅಂದರೆ ಅದೇ ಗನ್ ಫುಟ್ ಅಂತೀವಲ್ಲ ಅದು. ಸೊ ನೀರು ಎಷ್ಟು ಬೇಕಾಗುತ್ತೆ, ವಾಟರ್ ಸಿಮೆಂಟ್ ರೇಷಿಯೋದು ನಾವು ಇಲ್ಲಿ ರೇಂಜಸ್ ಇರುತ್ತೆ 0.3 to 0.5, ನಾವು 0.5 ತೊಗೊಳ್ತಿದ್ದೀವಿ. ಸೊ ಇದು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು 0.5 ತೊಗೊಂಡಿದ್ದೀವಿ ವಾಟರ್ ಸಿಮೆಂಟ್ ರೇಷಿಯೋ. ಸೊ ನಮಗೆ ವಾಟರ್ ಎಷ್ಟು ಬೇಕಾಗುತ್ತೆ ಅಂದರೆ 0.5 ಇಂಟು ಸಿ ಅಂದರೆ ಇಲ್ಲಿ ಸಿಮೆಂಟ್ ಕ್ವಾಂಟಿಟಿ kgಯಲ್ಲಿ ಬರ್ಕೋಬೇಕು ಯಾವಾಗಲೂ. ಅದನ್ನು ಬರ್ಕೊಂಡ್ರೆ ನಮಗೆ 30 ಲೀಟರ್ ನೀರು ಸಿಕ್ತು. ಸೊ ಇಷ್ಟು ಈ ಕಾಲಮ್ ಮಾಡಬೇಕಾಗಿತ್ತು ಅಂದರೆ ನಮಗೆ 60 ಸ್ಟೀಲ್ ಎಷ್ಟು ಬೇಕಾಗುತ್ತೆ ಅಂದರೆ 11.32 4.2 15.5 kg ಸ್ಟೀಲು, ಸಿಮೆಂಟ್ 60 kg, 1.98 CFT ಸ್ಯಾಂಡು, 3.95 CFT ಕೋರ್ಸ್ ಅಗ್ರಿಗೇಟು, 30 ಲೀಟರ್ ನೀರು. ಇಷ್ಟು ಬೇಕಾಗುತ್ತೆ ಈ ಕಾಲಮ್ನ ಕ್ಯಾಸ್ಟ್ ಮಾಡೋಕ್ಕೆ. ಓಕೆ, ಇಷ್ಟಾಗಿತ್ತು ಒಂದು ಕಾಲಮ್ದು. ಸೊ 7 ಫೀಟ್ವರೆಗೂ ಆಯಿತು. ಈಗ 7 ಫೀಟ್ ಆದಮೇಲೆ ನೆಕ್ಸ್ಟು 3 ಫೀಟ್ ಇರುತ್ತೆ. ಸೊ ನೀವು ಯೂನಿಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು ಇದರಲ್ಲಿ. ಸೊ 7 ಫೀಟಿಗೆ ಇಷ್ಟಾಗಿದೆ ಅಂದರೆ ಈ ಟೋಟಲ್ ಮೆಟೀರಿಯಲ್ಸ್ ಏನು ಕ್ವಾಂಟಿಟಿ ಬಂದಿರುತ್ತಲ್ಲ ಅದು ಡಿವೈಡ್ ಬೈ 7 ಮಾಡಿ, ಅದು ಯೂನಿಟ್ ಲೆಂತ್ಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಮಿಕ್ಕಿದ 3 ಫೀಟಿಗೆ ಇಂಟು ಮಲ್ಟಿಪ್ಲೈ ಮಾಡ್ಕೊಳ್ರಿ, ಅದು ನಿಮ್ಗೆ ರಿಮೈನಿಂಗ್ ಸ್ಲ್ಯಾಬ್ವರೆಗೂ ಎಷ್ಟು ಅಂತೇಳಿ ಕ್ವಾಂಟಿಟಿ ಬಂದ್ಬಿಡುತ್ತೆ. ಸೊ ಇನ್ನೂ ಅದು ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೂ 3 ಫೀಟ್ ಮೇಲ್ಗಡೆದು ನಾನು ಅದೊಂದು ಪಾರ್ಟ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ. ಟೋಟಲ್ 10 ಫೀಟ್ದು ಬಂದ್ಬಿಡುತ್ತೆ. ಸೊ ಇದರಲ್ಲಿ ಏನು ಪೆಂಡಿಂಗ್ ಇದೆ ಅಂದರೆ ಒಂದು ಶಟ್ರಿಂಗ್, ಅಂದರೆ ಶಟ್ರಿಂಗ್ ಯಾವ ಥರ ಎಷ್ಟು ಸ್ಕ್ವೇರ್ ಮೀಟ್ರು ಇಲ್ಲಾಂದರೆ ಎಷ್ಟು ಸ್ಕ್ವೇರ್ ಫೀಟು ಶಟ್ರಿಂಗ್ ಬೇಕಾಗುತ್ತೆ ಅಂತೇಳಿ ಇದರಲ್ಲಿ ಆಗಿಲ್ಲ. ಸೊ ಅದ್ರದ್ದು ನಾನು ಫುಲ್ ಶಟ್ರಿಂಗ್ ಬಗ್ಗೆನೇ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೇನೆ, ಯಾವ ಥರ ಶಟ್ರಿಂಗ್ದು ಮೆಜರ್ಮೆಂಟ್ ತೆಗಿಬೇಕು ಹೇಗೆ ಏನು ಅಂತೇಳಿ. ಓಕೆ, ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಕನ್ನಡದಲ್ಲಿ ಇದು ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ವಿಡಿಯೋ ಬರ್ತಾನೆ ಇರುತ್ತೆ ಇನ್ಫಾರ್ಮೇಟಿವ್ ಆಗಿ. ಸೊ ಈಸಿಲಿ ತಿಳ್ಕೊಬೋದು ಎಲ್ಲನೂ. ಸೊ ಸಪೋರ್ಟ್ ಮಾಡಿ ಕನ್ನಡಿಗರನ್ನ. ಓಕೆ, ಧನ್ಯವಾದಗಳು.